ನಾವು ನೋಡದಂಗೆ ಕೇಳದಂಗೆ ಅತಿ ದೊಡ್ಡ ಸವಾಲಿದ್ದು ನಕಲಿ ಕಾರ್ಡ್ಗಳು. ಅದು ಸಾರ್ಟ್ ಔಟ್ ಆಯ್ತಾ? ಕಾರ್ಮಿಕ ಇಲಾಖೆ ಕ್ಲೀನ್ ಆಗಿದ್ಯಾ, ಆಗ್ತಿದ್ಯಾ, ಆಗಬೇಕಾ? ಕ್ಲೀನ್ ಆಗ್ಲಿಕ್ಕೆ ಇನ್ನ ಆಗಿಲ್ಲ. ಯಾವುದೇ 100% ಅಚೀವ್ಮೆಂಟ್ ಮಾಡೋದು ತುಂಬಾ ಕಷ್ಟ. ಇನ್ನ ಬಹಳ ಚೇಂಜಸ್ ಮಾಡಬೇಕು. ಇನ್ನು ಸಬ್ಸ್ಟಾನ್ಷಿಯಲ್ ಚೇಂಜ್ ಮಾಡಿದ್ದೀವಿ, ಇನ್ನು ಮುಂದೆ ಮಾಡ್ತೀವಿ. ಇದೆಲ್ಲ ಹೇಳಕ್ ಹೋಗೋದಿಲ್ಲ. 58 ಲಕ್ಷ ಕಾರ್ಡ್ ಹೆಂಗಾಯ್ತು ಅಂತ ಎಲ್ಲರೂ ಮಿಸ್ಟೇಕ್ ಇದೆ, ಅದ್ರ ಬಗ್ಗೆ ನಾನು ಮಾತನಾಡಕ್ ಹೋಗೋದಿಲ್ಲ. ಸಬ್ಸಿಕ್ವೆಂಟ್ ಆಗಿ ಈಗ ಒಂದು 38 ಲಕ್ಷ 20 ಲಕ್ಷ ಕಾರ್ಡ್ ಕಮ್ಮಿ ಆಗಿದೆ. ಇನ್ನು ಮುಂದೆನೂ ಕಾರ್ಡ್ ಕಮ್ಮಿ ಆಗುತ್ತೆ. ಎಲ್ಲ ಇಂಪ್ಲಿಮೆಂಟೇಷನ್ಗೆ ಎಷ್ಟು ದಿನ ಬೇಕಾಗ್ತದೆ? ಮಾನದಂಡಗಳ ಜೊತೆಗೆ ಮಾನಿಟರಿಂಗ್ ಮಾಡ್ಲಿಕ್ಕೆ ನಾವು ಟ್ರಾನ್ಸ್ಪರೆನ್ಸಿ ಇನ್ ಮಾನಿಟರಿಂಗ್ ತರ್ತಾ ಇದ್ವಿ. ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಒಂದು ಗಾಡಿಗಳು ಮಾಡಿದ್ವಿ. ಆ ಸಹಾಯ ಹಸ್ತ ಮುಖಾಂತರ ಯಾರ್ಯಾರು ಅರ್ಜಿಗಳು ಹಾಕಿದ್ದಾರೆ ನೇರವಾಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡ್ಬಿಡ್ತೀವಿ. ಇನ್ನೊಂದೆಲ್ಲ ಸೇರಿ ನಮ್ಗೆ ಒಂದು 4-5 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ 70-80% ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ಖುಷಿ ವಿಚಾರ ಅಂದ್ರೆ ಇಡೀ ದೇಶದಲ್ಲೇ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ಒಂದಷ್ಟು ಪಾಲಿಸಿಗಳಲ್ಲಿ ಕರ್ನಾಟಕ ಸದ್ಯ ಅಗ್ರಸ್ಥಾನದಲ್ಲಿದೆ. ಇಡೀ ದೇಶಕ್ಕೆ ಮಾದರಿ ಆಗ್ತಿದೆ. ಅದಕ್ಕೆ ಕಾರಣ ಕಾರ್ಮಿಕ ಇಲಾಖೆ ಅನ್ನೋದ್ರ ಜೊತೆಯಲ್ಲಿ ಅದರ ಸಚಿವರು ನಾವೀಗ ಸಂತೋಷ್ ಲಾಡ್ ಅವ್ರ ಜೊತೆನೇ ಇದ್ದೀವಿ. ಸರ್, ಹೇಗಿದೆ ಕಾರ್ಮಿಕ ಇಲಾಖೆ? ಇನ್ನ ಬಹಳ ಚೇಂಜಸ್ ಮಾಡಬೇಕು. ಇನ್ನು ಸಬ್ಸ್ಟಾನ್ಷಿಯಲ್ ಚೇಂಜ್ ಮಾಡಿದ್ದೀವಿ, ಇನ್ನು ಮುಂದೆ ಮಾಡ್ತೀವಿ. ಹೋಲ್ಸ್ಕೊಂಡು ನೋಡಿದ್ರೆ ಬೇರೆ ಥ್ರೂಔಟ್ ಎಲ್ಲ ರಾಜ್ಯದ ಬೇರೆ ರಾಜ್ಯಗಳಿಗೆ ಹೋಲ್ಸ್ಕೊಂಡು ನೋಡಿದ್ರೆ ವಿ ಸೇ ವಿ ಆರ್ ಒನ್ ಅಮಾಂಗ್ ದಿ ಟಾಪ್ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ನಾವು ನೋಡದಂಗೆ ಕೇಳದಂಗೆ ಅತಿ ದೊಡ್ಡ ಸವಾಲಿದ್ದು ನಕಲಿ ಕಾರ್ಡ್ಗಳು. ಅದು ಸಾರ್ಟ್ ಔಟ್ ಆಯ್ತಾ? ಕಾರ್ಮಿಕ ಇಲಾಖೆ ಕ್ಲೀನ್ ಆಗಿದ್ಯಾ, ಆಗ್ತಿದ್ಯಾ, ಆಗಬೇಕಾ? ಇಲ್ಲ, ಕ್ಲೀನ್ ಆಗ್ಲಿಕ್ಕೆ ಇನ್ನ ಆಗಿಲ್ಲ. ಯಾವುದೇ 100% ಅಚೀವ್ಮೆಂಟ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನಂಬರ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಕಷ್ಟ ಇದೆ. ಸೊ ಅದಕ್ಕೆ ಮಾನದಂಡಗಳ ಜೊತೆಗೆ ಮಾನಿಟರಿಂಗ್ ಮಾಡಲಿಕ್ಕೆ ನಾವು ಟ್ರಾನ್ಸ್ಪರೆನ್ಸಿ ಇನ್ ಮಾನಿಟರಿಂಗ್ ತರ್ತಾ ಇದ್ವಿ. ಸುಮಾರು ನಾನು ಅದನ್ನೆಲ್ಲ ಹೇಳಕ್ ಹೋಗೋದಿಲ್ಲ. 58 ಲಕ್ಷ ಕಾರ್ಡ್ ಹೆಂಗಾಯ್ತು ಅಂತೇಳಿ ಎಲ್ಲರೂ ಮಿಸ್ಟೇಕ್ ಇದೆ, ಅದ್ರ ಬಗ್ಗೆ ನಾನು ಮಾತನಾಡಕ್ ಹೋಗೋದಿಲ್ಲ. ಸಬ್ಸಿಕ್ವೆಂಟ್ ಆಗಿ ಈಗ ಒಂದು 38 ಲಕ್ಷ 20 ಲಕ್ಷ ಕಾರ್ಡ್ ಕಮ್ಮಿ ಆಗಿದೆ. ಇನ್ನು ಮುಂದೆನೂ ಕಾರ್ಡ್ ಕಮ್ಮಿ ಆಗುತ್ತೆ. ಒಂದು ನಾವು 43 ಸೆಕ್ಟರ್ಗಳಿದಾವೆ ನಮಗೆ, ಲೇಬರ್ ಸೆಕ್ಟರ್ಗಳು ಅಂತ ಹೇಳ್ತೀವಿ ನಾವು, ಆ ಝೋನ್ ಅಂತ ಹೇಳ್ತೀವಿ. ಆ ಝೋನ್ ನಲ್ಲಿ ಮುಂದೆ ಇನ್ನೊಂದು ತಿಂಗಳ ಕೊನೆಗೆ ಅಥವಾ ಜನವರಿ ಎಂಡಿಗೆ ಅಥವಾ ಫೆಬ್ರವರಿ 2nd ವೀಕ್ ವರೆಗೆ 43 ನಾವು ಗಾಡಿಗಳನ್ನ ಮಾಡಿದ್ದೀವಿ. ಏನ್ ಮಾಡಿದೀವಿ ಅಂತಂದ್ರೆ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಒಂದು ಗಾಡಿಗಳು ಮಾಡಿದ್ದೀವಿ. ಆ ಸಹಾಯ ಹಸ್ತ ಮುಖಾಂತರ ಯಾರ್ಯಾರು ಅರ್ಜಿಗಳು ಹಾಕಿದ್ದಾರೆ ನೇರವಾಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡ್ಬಿಡ್ತೀವಿ. ಸೊ ನೇರವಾಗಿ ಹೋಗಿ ಚೆಕ್ ಮಾಡಿದಾಗ ಬೆನಿಫಿಷರಿ ನಮಗೆ ಮಾಹಿತಿ ಸಿಗುತ್ತೆ, ಸರಿ ಇದನೋ ತಪ್ಪಿದೇನೋ ಅಂತಕ್ಕಂಥದ್ದು ಒಂದು ಮಾಹಿತಿ ಸಿಗುತ್ತೆ. ಈ ಗಾಡಿಗಳು ಟೆಕ್ನಾಲಜಿಕಲಿ ಸ್ವಲ್ಪ ನಾವು ಸ್ಟೇಟ್ ಗೌರ್ಮೆಂಟಿಗೆ, ಸ್ಟೇಟ್ ಬೋರ್ಡಿಗೆ ನಾವೇನ್ ಹೇಳ್ತೀವಿ, ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿಗೆ ಆನ್ಲೈನ್ ಮರ್ಜ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ಯಾರಿಗೇ ಬೇಕಿದ್ರೆ ನಾವು ಅಲ್ಲಿ ನೇರವಾಗಿ ನಾವೇ ಕಾರ್ಡ್ ಕೊಡ್ಬೋದು, ಫೋಟೋ ಪ್ರಿಂಟ್ ತಗೋಬಹುದು. ಸೊ ನಾವು ಸೈಟಿಗೆ ಹೋಗಿ ಯಾರನ್ನ ನಮ್ಮ ಕಾರ್ಮಿಕರು ಕೆಲಸ ಮಾಡ್ತಿದ್ದ ಕಾರ್ಮಿಕರ ಹತ್ರ ಕಾರ್ಡ್ ಇಲ್ಲ ಅಂತಂದ್ರೆ ನೇರವಾಗಿ ನಾವು ಅವ್ರ ಕಾರ್ಡ್ ಅಲ್ಲೇ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಒಂದು ಮಾಡಿದ್ದೀವಿ. ಅದೊಂದು ಸುಮಾರು 100 ಗಾಡಿ ಜನವರಿ ಒಳಗಡೆನೆ 100 ಗಾಡಿ ಪ್ರಾರಂಭಿಸ್ತಾ ಇದ್ದೀವಿ. ಓವರ್ ಆಲ್ ಕನ್ಸ್ಟ್ರಕ್ಷನ್ ಲೇಬರ್ಸ್ಗೆ ಹೆಲ್ತ್ ವಿಷಯ ಸಂಬಂಧಿಸಿದಂತೆ ಅದ್ರ ಜೊತೆಗೆ ಕಾರ್ಡ್ನ ಏನು ಚೆಕ್ ಮಾಡಿ ಜೆನ್ಯೂನ್ ಕಾರ್ಡ್ ಕೊಡ್ಲಿಕ್ಕೆ ಇನ್ನೊಂದೆಲ್ಲ ಸೇರಿ ನಮ್ಗೆ ಒಂದು 4-5 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ 70-80% ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಮತ್ತೊಂದು ಕಡೆ ಹೊರಗುತ್ತಿಗೆ ಕಾರ್ಮಿಕರಾಗಿರ್ಬೋದು, ಅಸಂಘಟಿತ ಕಾರ್ಮಿಕರು, ಗಿಗ್ ಕಾರ್ಮಿಕರು, ಎಲ್ಲರಿಗೂ ಹೊಸ ಪಾಲಿಸಿ. ನಿಮ್ಮ ಆಲೋಚನೆಗಳು ಚೆನ್ನಾಗಿದೆ. ಇತ್ತೀಚೆಗೆ ಬ್ರಿಟನ್ ಅಲ್ಲಿ ಕೂಡ ನಿಮ್ಮ ಭಾಷಣವನ್ನ ನೋಡಿದ್ವಿ. ಗ್ಯಾರಂಟಿ ಬ್ರಿಟನ್ ಅಲ್ಲೂ ಸದ್ದು ಮಾಡ್ತು. ಎಲ್ಲ ಇಂಪ್ಲಿಮೆಂಟೇಷನ್ಗೆ ಎಷ್ಟು ದಿನ ಬೇಕಾಗ್ಬೋದು ಸರ್? ಗಿಗ್ ವರ್ಕರ್ಸ್ ಬಿಲ್ ಬರಬೇಕು. ಇನ್ನು ಬಹಳ ದೂರ ಇಲ್ಲ, ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದು ತಿಂಗಳ ಒಳಗಡೆ ಗಿಗ್ ವರ್ಕರ್ಸ್ ಬಿಲ್ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ನಾವೇನು ಈ ಗಿಗ್ ವರ್ಕರ್ಸ್ ಏನಿದೆ ಪ್ಲಾಟ್ಫಾರ್ಮ್ ನಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ, ಅದು ಭಾರತ ದೇಶದಲ್ಲಿ ಒಂದು ಸಮರ್ಪಕವಾದಂತ ಬಹಳ ಟೈಮ್ ಸ್ಪೆಂಡ್ ಮಾಡಿ ಆ ಬಿಲ್ ಆಗಿದೆ. ಆ ಬಿಲ್ ಇಂದ ಲಕ್ಷಾಂತರ ಗಿಗ್ ವರ್ಕರ್ಸ್ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.